ಒಂದು ಜನರನ್ನು ಬಡದೆಬ್ಸಿದ ನಂತರ ಈಗ ಲುಕೌಟ್ ನೋಡಿ ಸರ್. FIR ಮಾಡಿದರೆ ಅರೆಸ್ಟ್ ಆಗಿಬಿಡ್ತಿದ್ರಲ್ಲ. ಜಪಾನ್ ಜರ್ಮನಿ ಎಲ್ಲ ಅಡ್ಡಾಡ್ತಾ ಇದ್ದಾರೆ, ಅದೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ ಸರ್. BJP ಮೌನವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೌನ ಅಂದರೆ ಇನ್ನೇನು ನಾವೆಲ್ಲ ಹೇಳಿದ್ದೀವಿ. ನೀವೇ ಬಿಟ್ಟಿದ್ದು, ನಿಮ್ದು ಹ್ಯಾಂಡ್ ಇನ್ ಗ್ಲೌ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ. 21ನೇ ತಾರೀಕು ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ FIR ಮಾಡಿಸ್ಲಿಲ್ಲ. ಸಿದ್ದರಾಮಯ್ಯನವ್ರದ್ದು ರೇವಣ್ಣವರು ಏನೋ ಒಂದು ಹೊಂದಾಣಿಕೆ ಇದೆ. ಮತ್ತು ಅವರೇ ಹೇಳಿದಾರಿಲ್ಲ, ಪ್ರಜ್ವಲ್ನ ಸೋದರ ನನ್ನನ್ನು ಈ CD ಸಂಬಂಧಿಸಿದಂತೆ ನನಗೆ ಬಂದು ಭೇಟಿ ಮಾಡಿದ್ದ ಅಂತ. ಮತ್ತು ಆವಾಗ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ? ಅದನ್ನು ತಕ್ಷಣ ಎಲ್ಲಿದೆ ಏನೋ ನೋಡಿ, ಅದು ಎಷ್ಟು ಸ್ವರೂಪ ಗಂಭೀರವಾಗಿದೆ ಅಂತ ನಿಮಗೆ ಗೊತ್ತಿದ್ದು ಆರಾಮಾಗಿ ಮಲಗಿ ನೀವು ಇವತ್ತು BJP ಮೇಲೆ ಆರೋಪ ಮಾಡ್ತೀರಿ. ಮತ್ತು ಇನ್ನೊಂದು, ಅವ್ರಿಗೆ ವೀಸಾ ಕೊಟ್ಟರು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು. ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡೋಲ್ಲ. ಯಾಕಂದರೆ ಯಾರೇ ಒಬ್ಬ ವ್ಯಕ್ತಿ MP ಆಗಿ ಆಯ್ಕೆಯಾದ 3-4 ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಗ್ತದೆ. ಆಲ್ MPs ಆರ್ ಎಂಟೈಟಲ್ ಫಾರ್ ದಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ. ಆನ್ ಅರೈವಲ್ ವೀಸಾ ಇರ್ತದೆ. ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ, DK ಶಿವಕುಮಾರ್ಗೆ. ಏನು ಮಾತಾಡ್ತಾ ಇದ್ದೀರಿ ನೀವು? ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಪ್ರವೃತ್ತಿ. ಪ್ರಜ್ವಲ್ಗೆ ಮೊದಲೇ ಗೊತ್ತಿತ್ತು, BJP ಮೊದಲೇ ಮಾಹಿತಿ ಇತ್ತು, ಆದರೂ ಪರವಾಗಿ ಹೆಂಗೆ ನೋಡಿ, ನಮ್ಮ ಕಡೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ ದಿ ಸೆನ್ಸ್ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡಬೇಕು, ಯಾರಿಗೋ ಒಬ್ಬರಿಗೆ ಪ್ರಮೋಷನ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅಂದಾಗ, ಈಗ ಯಾವುದೇ ಆರ್ಗನೈಸೇಷನ್, ಇವಾಗ ನಮ್ಮ ಆರ್ಗನೈಸೇಷನ್ದಲ್ಲಿ ಪ್ರಮೋಷನ್ಗಳು ಬಂದಾಗ ಎಲಿಗೇಷನ್ ಹಾಕ್ತಾರೆ. ಈಗ ನಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಅನೇಕ ಎಲಿಗೇಷನ್ ನಮ್ಮ ಹತ್ರ ಬಂದಿರ್ತಾರೆ. ಆ ಎಲಿಗೇಷನ್ದಲ್ಲಿ ಏನಾದರೂ ಒಂದು ಮಿನಿಮಮ್ ಆದರೂ ಪ್ರೂಫ್ ಸಿಗಬೇಕು. ನಮಗೇನಾದರೂ ವಿಡಿಯೋನ ಸಿಗ್ಬೇಕಂತಿಲ್ಲ, ಈ ರೀತಿ ಆಗಿದೆ ಅಂಥೇಳಿ. ಒಂದೆದ್ದು ಯಾವುದೋ ಪತ್ರ ಬಂದಿತ್ತು ಅಂತ ಹೇಳ್ತಾರೆ, ಅದರದ್ದು ಸತ್ಯಾಸತ್ಯತೆ ಬಗ್ಗೆ ಇನ್ನೂ ವೆರಿಫೈ ಆಗಿಲ್ಲ. ನನ್ನ ಪ್ರಕಾರ ನಮಗೇನೂ ಗೊತ್ತಿರಲಿಲ್ಲ. ಮತ್ತು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು. ನಮ್ಮದು ಅಲೈನ್ಸ್ ಅವರಷ್ಟೇ, ನಾವು ಪಾರ್ಟಿ ನಾವು ನಡೆಸ್ತಾ ಇಲ್ಲ. BJP ಒಳಗೆ ಆಗಿದ್ದರೆ ನಾವು ಜವಾಬ್ದಾರರು. ದಿನೇಶ್ ಗುಂಡೂರಾವ್ ಅವ್ರ ಹೇಳ್ತಾರೆ, ಜೋಶಿ ಅವರಿಗೆ ಎಲ್ಲ ಗೊತ್ತಿತ್ತು ವಿಚಾರ, ಅವರೇ ಯಾಕೆ ಮುಚ್ಚಿಟ್ರು ಅಂತೇಳಿ. ಅಲ್ಲ, ಅವರು ಗುಂಡೂರಾಯರಿಗೆ ಅವ್ರ ಕನಸು ಬಿದ್ದಿತ್ತು, ಜೋಶಿ ಅವರಿಗೆ ಗೊತ್ತಿತ್ತು ಅಂತ ಹೇಳಿ. ಗುಂಡೂರಾಯರು ಬೆಂಗಳೂರಾಗಿರೋರು, ನಾನು ಹುಬ್ಬಳ್ಳಿಯಲ್ಲಿರೋವನು. ಆದರೆ ಗುಂಡೂರಾಯರು ಮಂತ್ರಿ ಇದ್ದಾರೆ, ಅವರಿಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿತ್ತು. ಅವರು ಗುಂಡೂರಾಯರು ಒಬ್ಬ ಸ್ವಲ್ಪ ಸೆನ್ಸಿಟಿವ್ ರಾಜಕಾರಣಿ ಅಂತ ಅಂದ್ಕೊಂಡೇನೆ. ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡಬೇಡ ಅಂತ ಅವ್ರಿಗೊಂದು ಸ್ವಲ್ಪ. ರಾಹುಲ್ ಗಾಂಧಿಯವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಭಾಷಣ ಮಾಡಿದ್ದಾರೆ. ಮಾಸ್ ರೇಪು ಇತ್ಯಾದಿ. ಮಾಸ್ ರೇಪ್ ಆಗಿದ್ದು ಈ 8 ದಿವಸದಲ್ಲ, ಅಥವಾ BJP ಜೊತೆ ಅಲೈನ್ಸ್ ಆದಮೇಲೆ ಅಲ್ಲ, 1 ವರ್ಷದಿಂದ ನಿಮ್ಮ ಸರ್ಕಾರ ಇದೆ. ನಿಮ್ಮ ಸರ್ಕಾರ ಏನು ಮಾಡ್ತಾಯಿತ್ತು? ಮತ್ತು ನಾನು ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿ ಒಬ್ಬನೇ ಉತ್ತರ ಕೊಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಎಲ್ಲದರಲ್ಲೂ ಎಷ್ಟು ಸುಳ್ಳು ಹೇಳ್ತದೆ ಅಂತ ಇದರಲ್ಲಿ ಭಾಳ ಸ್ಪಷ್ಟ ಆಗ್ತದೆ. 21ನೇ ತಾರೀಕು ಕ್ಲಿಪ್ಪಿಂಗ್ಗಳು ಬಂದರೂ ಸಹಿತ 28-29ವರೆಗೆ ಅವರು FIR ಫೈಲ್ ಮಾಡಲ್ಲ. ಮತ್ತು ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇವರಿಗೆ ಎಲ್ಲದರಲ್ಲೂ ಪೊಲಿಟಿಕ್ಸ್ ಮಾಡೋದು ಬೇಕಾಗಿದೆ. ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹೋದ್ವಿ, ಅದರಲ್ಲೂ ಮತ್ತೆ ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಅಂತ, ಮಕ್ಮಲ್ ಟೋಪಿ ಅಂತ. ಇಡೀ ದೇಶಕ್ಕೆ 70 ವರ್ಷ ನೀವು 76 ವರ್ಷದಲ್ಲಿ 60 ವರ್ಷ ಟೋಪಿನ ಹಾಕಿದ್ದರಿಂದ ಜನ ನಿಮ್ಮನ್ನು ಇಡೀ ದೇಶದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಇಲ್ಲ. BJP
ಆ ರಾಜ್ಯಗಳಲ್ಲಿ, ಯಾಕಂದ್ರೆ ನಮ್ಮದು 80ರ ನಂತರದ ಪಾರ್ಟಿ, ಆ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಎಸ್ಟ್ಯಾಬ್ಲಿಷ್ ಆಗಬೇಕಾಗಿರೋದ್ರಿಂದ 2 ರಾಜ್ಯಗಳಲ್ಲಿ 3ನೇ ರಾಜ್ಯ ಅಗಳಾಡ್ತಾ ಇದೆ, ಹಿಮಾಚಲ್ ಪ್ರದೇಶ. ನೀವು ಬಂದಿದ್ದೀರಿ. ಅದು ಬಿಟ್ಟರೆ ನಿಮ್ಮ ಸ್ಥಿತಿ ಏನು? ಕಾಂಗ್ರೆಸ್ ಸರ್ಕಾರ 2004ರಿಂದ 2014ರವರೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಮಧ್ಯೆ ನಮ್ಮ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರನೂ ಇತ್ತು. ಫ್ಲಡ್ ಆ್ಯಂಡ್ ಡ್ರಾಟಿಗೆ, ಒಟ್ಟು ನ್ಯಾಚುರಲ್ ಕೆಲಾಮಿಟಿಗೆ 44,638 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ವೇರಿಯಸ್ ರಾಜ್ಯ ಸರ್ಕಾರಗಳು ಸೇರಿ ಬಿಜೆಪಿ ಅಥವಾ ಕಾಂಗ್ರೆಸ್ ರಾಜ್ಯ ಸರ್ಕಾರಗಳು ಸೇರಿ 44,638 ಕೋಟಿ ರೂಪಾಯಿಯ ಬೇಡಿಕೆ ಇಟ್ಟಿದೆ. ಈ ಕಡೆ ಕೊಡು. ನಿಮ್ದು ಮುಗಿಸ್ರಿಪ್ಪ, ಇಲ್ಲ ಅಂದ್ರೆ ನಾವು ಹೆಂಗೆ ಮಾತಾಡ್ಬೇಕು? ನೀವು ಹೆಂಗೆ ಮಾಡಿದ್ರೆ ಎಲ್ಲ ಮುಗಿಯಂಗಿಲ್ಲ ಸರ್, ಅದು ಹಂಗೆ ನಡೀತಾ ಇರೋದು. ಮಾತಾಡಿ ಸರ್. ಕಾಂಗ್ರೆಸ್ ಸರ್ಕಾರ 2004ರಿಂದ 2014ರವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಕಾಂಗ್ರೆಸ್ಸು ಜನತಾದಳ, ಕಾಂಗ್ರೆಸ್ಸು ಬಿಜೆಪಿ ಈ ರೀತಿ ಹಲವಾರು ಸರ್ಕಾರಗಳಿದ್ದು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸೇ ಹೈಯೆಸ್ಟ್ ಇದ್ದಿದ್ದಾಗೇನು 5 ವರ್ಷ ಸಿದ್ದರಾಮಯ್ಯನವರು ಪೂರ್ತಿಯಾಗಿದ್ದರು. ಅದಕ್ಕಿಂತ ಮೊದಲು ಧರ್ಮಸಿಂಗ್ ಇದ್ದರು. ಅದಾದ ನಂತರ ಪುನಃ ಸಿದ್ದರಾಮಯ್ಯನವರು, ಆ ನಂತರ 1 ವರ್ಷ ಕಾಂಗ್ರೆಸ್ಸು ಕುಮಾರಸ್ವಾಮಿ ಗೌರ್ಮೆಂಟ್. ಟೋಟಲ್ ಡಿಮಾಂಡ್ ಫಾರ್ ದಿ ಡ್ರಾಟ್ ಆ್ಯಂಡ್ ಫ್ಲಡ್ ಕೆಲವು ಕಡೆ ಬಂದಿತ್ತು 44,638 ಕೋಟಿ ರೂಪಾಯಿ 10 ವರ್ಷದಾಗ. ಟೋಟಲ್ ರಿಲೀಸ್ಡ್ ಈಸ್ 7,193 crores, 16%, all put together, including state government contribution. ಬಿಜೆಪಿ 2014ರಿಂದ ಈಗ 24ರವರೆಗೆ ಟೋಟಲ್ ರಿಕ್ವೆಸ್ಟ್ ಬೈ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ ಇನ್ಕ್ಲೂಡಿಂಗ್ ಬಿಜೆಪಿ, ನಾವು ಕಾಂಗ್ರೆಸ್, ಅದಕ್ಕಿಂತ ಮೊದಲು ಕಾಂಗ್ರೆಸ್ ಸೇಮ್ ಇದರಲ್ಲಿ 30,951 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದೆ. ಅಮೌಂಟ್ ಸಾಟ್